ನಮಸ್ಕಾರಗಳು ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲ್ನಿಂದ. ಸಾಹಿತ್ಯ ಪ್ರೇಮಿಗಳಿಗೆ, ಕನ್ನಡ ಪುಸ್ತಕ ಪ್ರೇಮಿಗಳಿಗೆಲ್ಲ ಒಂದು ಸಂತೋಷವಾದಂಥ ವಿಚಾರವಿದೆ ಗೆಳೆಯರೇ. ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಸಾಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ವಿಶಾಲಾಕ್ಷಿ ಮೇಡಮ್ ಅವರು ಮತ್ತು ಸಿಬ್ಬಂದಿ ವರ್ಗ ಇದಕ್ಕಾಗಿ ಶ್ರಮಿಸ್ತಾ ಇದೆ. ಮೊದಲ ಬಾರಿಗೆ ವಿಧಾನಸೌಧ ಆವರಣದಲ್ಲಿ ಈ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸರ್ಕಾರ, ಸಭಾಧ್ಯಕ್ಷರು ಎಲ್ಲರಿಗೂ ಕೂಡ, ಎಲ್ಲ ಲೇಖಕರ ಪರವಾಗಿ ಮತ್ತು ಕನ್ನಡ ಸಾಹಿತ್ಯ ಪ್ರೇಮಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತಾ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ನನಗಂತೂ ಭಾಳ ಸಂತೋಷ ಗೆಳೆಯರೆ, ಯಾಕೆಂದರೆ ಇದೇ ಮೊದಲ ಬಾರಿಗೆ ನಾನು ಪುಸ್ತಕ ಮೇಳದಲ್ಲಿ ನನ್ನ ಮಳಿಗೆಯನ್ನು ತೆರೆಯುವಂಥ ಅವಕಾಶ ಬಂದಿದೆ. ನನಗೊಂದು ಮಳಿಗೆ ಆಯೋಜನೆ ಆಗಿದೆ, ಮಳಿಗೆ ನಂಬರ್ 149. ಈ ಪುಸ್ತಕ ಮೇಳ ಫೆಬ್ರವರಿ 27ರಂದು ಉದ್ಘಾಟನೆ ಆಗಲಿದೆ. ಸತತವಾಗಿ 5 ದಿನಗಳ ಕಾಲ, ಅಂದರೆ ಮಾರ್ಚ್ 3ರವರೆಗೆ ನಡೆಯುತ್ತೆ ಗೆಳೆಯರೆ. ಈ ಪುಸ್ತಕ ಮೇಳದಲ್ಲಿ ಹಲವಾರು ಖ್ಯಾತ ಲೇಖಕರ ಸಹಸ್ರ ಪುಸ್ತಕಗಳು ಪ್ರದರ್ಶನ ಆಗ್ತವೆ, ಮಾರಾಟ ಆಗ್ತವೆ. ಇಂಥ ಒಂದು ಅವಕಾಶವನ್ನು ನೀವು ಸದುಪಯೋಗ ಮಾಡ್ಕೋಬೇಕು. ಬೆಂಗಳೂರಿನ ನಾಗರಿಕರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕು. ಒಂದು ಸುಂದರ ಅನುಭವ ಆಗುತ್ತೆ. ಆಹಾರ ಮೇಳ ಇದೆ, ಎಲ್ಲ ಥರದ ವಸ್ತುಗಳು ಸಿಗ್ತವೆ. ಸುಮಾರು 20 ಮಳಿಗೆಗಳನ್ನ ಈ ಆಹಾರ ಮೇಳ ಮತ್ತು ಇನ್ನಿತರ ವಸ್ತುಗಳ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸುಮಾರು 130 ಮಳಿಗೆಗಳನ್ನು ಲೇಖಕರಿಗೆ ಕೊಟ್ಟಿದ್ದಾರೆ. ನೀವು ದಯವಿಟ್ಟು ಇಲ್ಲಿ ಬಂದರೆ ಒಳ್ಳೊಳ್ಳೆಯ ವಿಚಾರಗಳು ನಿಮಗೆ ದೊರಕ್ತವೆ. ವಿಧಾನಸೌಧದಂಥ ಅದ್ಭುತವಾದ ಪ್ರಸಿದ್ಧಿ ಪಡೆದಿರೋ ಕಟ್ಟಡದ ಮುಂದೆ ಪ್ರಶಾಂತ ವಾತಾವರಣದಲ್ಲಿ ನೀವು ದಿನ ಕಳೆದರೂ ಚೆನ್ನಾಗಿರುತ್ತೆ. ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್ ಅಂತಾರೆ. ನೀವು ಕಳೆಯುವ ದಿನಗಳ ಮುಂದೆ ನಿಮ್ಮ ಜೀವನದಲ್ಲಿ ಅತ್ಯಂತ ಸುಂದರವಾಗಿರುತ್ತೆ ಅಂತಂತೂ ನಾನು ಹೇಳ್ತೀನಿ ಗೆಳೆಯರೆ. ನನ್ನ 4-6 ಪುಸ್ತಕಗಳ ಜೊತೆಗೆ ಬೇರೆ ಲೇಖಕರ ಕೃತಿಗಳನ್ನು ನಾನು ಇಡ್ತೀನಿ. ಮೊದಲ ಬಾರಿಗೆ ನನಗಂತೂ ನನ್ನ ಸ್ವಂತ ಮಳಿಗೆ ತೆರೆಯುವಂಥ ಅವಕಾಶ ಬಂದದ್ದು ಭಾಳ ಸಂತೋಷ ಆಗಿದೆ ಗೆಳೆಯರೆ. ನಿಮಗೆ ಗೊತ್ತಿರ್ಬೋದು, ತೀರಾ ಇತ್ತೀಚೆಗೆ ಚಂದನ TVಯ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನನ್ನ 3ನೇ ಕೃತಿ, ಅಂದರೆ ಅನುಭವದ ಜೇನಹಾನಿ ಅಮೃತದ ಸಂಜೀವನಿ, ಈ ಕೃತಿಯ ಬಗ್ಗೆ ಸೋಮೇಶ್ವರ್ ಸರ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ಈ ಕೃತಿಯ ವಿಶೇಷವನ್ನು ಹೇಳಿದ್ದಾರೆ ಗೆಳೆಯರೆ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಏಕೆಂದರೆ ಅವರು ಈ ಕೃತಿಯ ಬಗ್ಗೆ ಹೇಳಿದಾಗ ಭಾಳಷ್ಟು ಜನ ಅದನ್ನು ನೋಡಿ ನನಗೆ ಕರೆ ಮಾಡಿದರು. ಜಿಲ್ಲೆಯಲ್ಲಿ ಗೊತ್ತಿರೋರು, ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋ ಕುತೂಹಲ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ನನ್ನ ಪುಸ್ತಕ ಮಳಿಗೆ 149ಕ್ಕೆ ಬಂದರೆ ಭಾಳ ರಿಯಾಯಿತಿ ದರದಲ್ಲಿ ನಾನು ಪುಸ್ತಕವನ್ನು ಕೊಡ್ತೀನಿ ಗೆಳೆಯರೆ. ಈ ಪುಸ್ತಕ ರಾಜ್ಯದ ಮನೆ ತಲುಪಬೇಕು ಅಂತ ಎಲ್ಲ ಗಣ್ಯರ ಅಭಿಪ್ರಾಯ. ಪುಸ್ತಕದಲ್ಲಿ ಹಲವಾರು ಸರಳ ಉದಾಹರಣೆಗಳೊಂದಿಗೆ ನಾನು ಒಳ್ಳೊಳ್ಳೆಯ ವಿಚಾರಗಳನ್ನ ಹೇಳಿದ್ದೀನಿ. ಎಲ್ಲಕ್ಕಿಂತ ಪ್ರಪಂಚದಲ್ಲಿ ಮನಸ್ಸು ಮುಖ್ಯ. ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್ ಅಂತಾರೆ ಗೆಳೆಯರೆ. ಮನಸ್ಸಿದ್ದರೆ ಮಾರ್ಗ, ಮನಸ್ಸಿನಂತೆ ಮಹಾದೇವ, ಮನೋಬಲವೇ ಮಹಾಬಲ ಅನ್ನೋ ವಿಚಾರಗಳನ್ನೆಲ್ಲ ತಾವು ಕೇಳಿದ್ದೀರಿ. ನಾನು ನನ್ನ ಸುದೀರ್ಘ ಅನುಭವದಲ್ಲಿ ನಾನು ಕಂಡುಕೊಂಡ ಸತ್ಯಗಳು ಮತ್ತು ಹಿರಿಯರಿಂದ ಕಲಿತ ಪಾಠಗಳು, ಪ್ರಖ್ಯಾತ ಲೇಖಕರಿಂದ ಓದಿ ಕಲಿತ ಪಾಠಗಳನ್ನೆಲ್ಲ ಅರಗಿಸ್ಕೊಂಡು ಅತ್ಯಂತ ಸರಳ ರೀತಿಯಲ್ಲಿ ನಾನು ಪುಸ್ತಕಗಳನ್ನು ಬರೆದಿದ್ದೇನೆ. ಅದು ನನ್ನ ಮೊದಲನೇ ಪುಸ್ತಕ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ 6 ಮುದ್ರಣಗಳನ್ನು ಕಂಡಿದೆ ಗೆಳೆಯರೆ. ಭಾಳ ಸಂತೋಷ ಪಡ್ತೀನಿ. ನಮ್ಮ ಊರಲ್ಲೂ ಕೂಡ ನಾನು 2 ಪುಸ್ತಕವನ್ನು ರಿಲೀಸ್ ಮಾಡಿದೆ. ಜೂನ್ 11, 2022ರಲ್ಲಿ ಅದು 4ನೇ ಮುದ್ರಣ ಆಗಿತ್ತು. ಈಗ ಈ ಕೃತಿ 6 ಮುದ್ರಣಗಳನ್ನ ಕಂಡಿದೆ. ಇದ್ರ ಬಗ್ಗೆ ಪರಮ ಪೂಜ್ಯರಾಗಿದ್ದಂಥ ನಮ್ಮ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮೀಜಿಯವರು ಕೂಡ ಓದಿ ಭಾಳ ಅಪ್ರಿಷಿಯೇಟ್ ಮಾಡಿದರು ಗುರುಗಳೇ. ನನಗೆ ಆ ಗುರುಗಳ ಆಶೀರ್ವಾದ ದೊರೆತದ್ದು ಎಷ್ಟು ಒಳ್ಳೆಯದಾಗಿದೆ ಅಂದರೆ, ಸತತವಾಗಿ ಓಡ್ತಾ ಇದೆ ಈ ಬುಕ್ಕು. 7ನೇ ಮುದ್ರಣದತ್ತ ಸಾಗಿದೆ, ಭಾಳ ಮೆಚ್ಚುಗೆಯನ್ನು ಪಡೆದಿದೆ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ಪುಸ್ತಕವನ್ನು ನೋಡಿ ಸಂತಸ ವ್ಯಕ್ತಪಡಿಸಿದ್ರು ಅಂತ ಅವರ ಶ್ರದ್ಧಾನಂದ ಸ್ವಾಮೀಜಿಗಳು ಲೆಟರ್ ಬರೆದು ನನಗೆ ತಿಳಿಸಿದರು. ಆ ಸಂದೇಶಗಳನ್ನೆಲ್ಲ ಹಾಕಿದ್ದೀನಿ. ಅಂದರೆ ಮನಸ್ಸು ಹೂವಾದಾಗ ಜೀವನ ಏನಾಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ. ಅತ್ಯಂತ ಸರಳವಾದ ಸುಂದರವಾದ ಉದಾಹರಣೆಗಳಿವೆ. ಅದನ್ನೆಲ್ಲ ನಾನು ಇನ್ನೊಂದು ದಿನ ಪ್ರತಿ ಪುಸ್ತಕದ ಬಗ್ಗೆಯೂ ನಾನು ಮಾತಾಡ್ತೀನಿ. ಹಾಗೆ ನನ್ನ ಮತ್ತೊಂದು ಕೃತಿ ಔದಾರ್ಯದ ಜೀವನ ಮಾಧುರ್ಯದ ಮಧುವನ, ಇದು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ.
ಈ ಮೂರು ಕೃತಿಗಳು ಕೂಡ ಮೂರು ಚಿನ್ನದಂಥವು ಅಂತ ಎಲ್ಲ ಹೇಳ್ತಾರೆ. ಯಾಕೆಂದರೆ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ ಅಂದರೆ ಎಲ್ಲರೂ ಕೂಡ ಓದಿ ಅರ್ಥೈಸಿಕೊಳ್ಳಬಹುದಾದಂಥ ಸರಳವಾದ ರೀತಿಯಲ್ಲಿ ಬರೆದಿದ್ದೀನಿ. ಅದನ್ನು ಗೃಹಿಣಿಯರಿರ್ಬೋದು, ಕನ್ನಡ ಕಲಿತ ಯಾರೇ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದು ಕನ್ನಡ ಗೊತ್ತಿದ್ರು ಕೂಡ ಓದ್ಬೋದು. ಅದೇ ಥರ ದೊಡ್ಡ ಪ್ರೊಫೆಸರ್ಗಳು ಕೂಡ ಇದು ಭಾಳ ಒಳ್ಳೆ ಕೃತಿ ಅಂತ ಹೇಳಿದ್ದಾರೆ. ಅದರಿಂದ ನನಗೆ ಒಂದು ಆತ್ಮವಿಶ್ವಾಸದಿಂದ ಹೇಳ್ತೀನಿ ಗೆಳೆಯರೆ, ಈ ಎಲ್ಲ ನನ್ನ 3 ಕೃತಿಗಳು ನಿಮಗೆ ಅಲ್ಲಿ ಸಿಗುತ್ತೆ ಭಾಳ ರಿಯಾಯಿತಿ ದರದಲ್ಲಿ. ನನ್ನ ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ, ಔದಾರ್ಯದ ಜೀವನ, ಮಾಧುರ್ಯದ ಮಧುವನ, ಇವೆಲ್ಲ ಕೃತಿಗಳು ಸಿಗ್ತವೆ. ಜೊತೆಗೆ ಇನ್ನೂ ಒಳ್ಳೊಳ್ಳೆ ಲೇಖಕರ ಕೃತಿಗಳನ್ನು ನಾನು ಅಲ್ಲಿ ಇಡ್ತೀನಿ ಗೆಳೆಯರೇ. ತಾವೆಲ್ಲರೂ ಬನ್ನಿ, ಆ ದಿನವನ್ನು ಸುಂದರವಾಗಿಸೋಣ. ನನ್ನ ಎಲ್ಲ ಗೆಳೆಯರಿರ್ಬೋದು, ನನ್ನ ಹೈಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ವಿಧಾನಸೌಧದ ಡೇಸ್, ನನ್ನ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ನನ್ನ ಕಚೇರಿ ಇತ್ತು, ಅಲ್ಲಿನ ವಿದ್ಯಾರ್ಥಿಗಳ ಅಲ್ಲಿ ಆದಂಥ ಗೆಳೆಯರಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ನನ್ನ ದೇವನೂರು ಮಠದ ಸ್ನೇಹಿತರುಗಳು ಇರ್ಬೋದು, ಮತ್ತು ಮರಳೇಗವಿ ಮಠದ ಸಂಸ್ಥೆಯಲ್ಲಿದ್ದಾಗ ದೊರೆತಂಥ ಸ್ನೇಹಿತರುಗಳಿರ್ಬೋದು, ವಿಶೇಷವಾಗಿ ನನ್ನ ಟ್ರೈನ್ ಜರ್ನಿ ಸ್ನೇಹಿತರುಗಳು, ನೀವೆಲ್ಲ ಬನ್ನಿ. ಒಟ್ಟಾರೆ ನನ್ನ ಗೆಳೆಯರೆಲ್ಲ ಬಂಧುಗಳೆಲ್ಲ ಬಂದು ಈ ನನ್ನ ಕೃತಿಗಳನ್ನು, ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡಿ. ಅದೇ ಥರ ಎಲ್ಲ ಪುಸ್ತಕ ಪ್ರದರ್ಶನಗಳನ್ನು ನೋಡಿರಿ. ಆ ಸುಂದರವಾದ ನೋಟಗಳನ್ನು ನೋಡಿ, ಭಾಳ ಚೆನ್ನಾಗಿರುತ್ತೆ. ವಿಧಾನಸೌಧ ಆವರಣ 5 ದಿನ ಕನ್ನಡ ಹಬ್ಬ ಅಂತ ಹೇಳ್ಬೋದು. ಯಾವತ್ತು ನೋಡಿ, ಯಾವತ್ತು ಒಂದು ಇಂಥ ಅಪೂರ್ವವಾದ ಸಂದರ್ಭಗಳು ಎಲ್ಲ ಟೈಮ್ಲೂ ಸಿಗಲ್ಲ. ಅಂಥ ಟೈಮ್ನ ತಾವು ಸದುಪಯೋಗ ಮಾಡ್ಕೊಳ್ಳಿ. ಒಂದು ಸುಂದರವಾದ ದಿನ ನಿಮ್ಮದಾಗತ್ತೆ ಅಂತ ನಾನು ಹೇಳ್ತೀನಿ. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಗೆಳೆಯರೆ, ಇಂಥ ಒಂದು ಸುವರ್ಣ ಅವಕಾಶವನ್ನು ನೀವು ಖಂಡಿತ ಬಳಸ್ಕೊತೀರಿ ಅಂತ ನಾನು ನಂಬಿರ್ತೀನಿ. ನಾನು ಕೂಡ ನಿಮ್ಮ ಮಧ್ಯ ಮತ್ತೆ ಒಂದು ಸರಿ ಕೂಡ ನಾನು ನಿಮಗೆ ಈ ನನ್ನ ವಿಡಿಯೋ ಮಾಡಿ ತಿಳಿಸ್ತೀನಿ. ರಿಮೆಂಬರೆನ್ಸ್ ಈಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್ ಅಂತಾರೆ. ನೆನಪುಗಳು ನಮ್ಮ ಬಾಳಿನ ತೋಟದ ಸುಂದರವಾದ ಹೂವುಗಳು. ಅಂಥ ನೆನಪುಗಳನ್ನ ನಾವು ಉಳಿಸ್ಕೋಬೇಕಾದ್ರೆ ಇಂಥ ಪುಸ್ತಕ ಮೇಳಕ್ಕೆ ಬರಬೇಕು. ಜೊತೆಗೆ ಇಲ್ಲಿ ಸಿಗೋಂಥ ಒಳ್ಳೊಳ್ಳೆ ಪುಸ್ತಕಗಳು ನಿಮ್ಮ ಬಾಳನ್ನು ಖಂಡಿತ ಬಿಡುತ್ತವೆ. ಯಾವತ್ತರ ಹೇಳ್ತಾರೆ ದೊಡ್ಡವರೆಲ್ಲ, ಅರಿದ ಕೋಟನ್ನು ಧರಿಸಿದ್ರು ಪರವಾಗಿಲ್ಲ, ಒಂದೊಳ್ಳೆ ಪುಸ್ತಕ ಓದಬೇಕು ಅಂತ. ನಿಮಗೆ ಬೇಕಾದಂಥ ರೀತಿಯ ಪುಸ್ತಕಗಳು ಸಿಗ್ತವೆ ಗೆಳೆಯರೆ. ಯಾಕಂದರೆ ನಾನು 150 ಮುಳುಗೆ ಹೆಚ್ಚು ಕಮ್ಮಿ ಇಡ್ತಾರೆ. 150 ಮಳಿಗೆಗಳಲ್ಲಿ ಭಾಳ ವಿಶೇಷವಾದ ಪುಸ್ತಕಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇವೆಲ್ಲ ಖಂಡಿತ ಬರ್ತೀರಿ ತಾನೆ? ಬಂದವರೆಲ್ಲ ನನ್ನ ಮಳಿಗೆಗೆ 149 ಮಳಿಗೆ ನಂಬರ್ ವಿಸಿಟ್ ಮಾಡ್ತೀರಾ ಅಂತ ನಂಬಿದ್ದೇನೆ. ನೀವು ನನ್ನ ಮಳಿಗೆಗೆ ಬಂದರೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ, ಒಳ್ಳೆಯ ಮಾತುಕತೆ, ಹಿತವಾದ ಆತಿಥ್ಯವನ್ನು ನೀಡಲಿಕ್ಕೆ ನಾನು ತಯಾರಿದ್ದೇನೆ ಗೆಳೆಯರೆ. ದಯವಿಟ್ಟು ತಾವೆಲ್ಲರೂ ಬನ್ನಿ ಅಂತ ನಿಮಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತಾ ಇದ್ದೀರಿ. ತಾವು ಎಲ್ಲ ರೀತಿಯ ಸಹಕಾರವನ್ನು ನನಗೆ ನೀಡಿದರೆ ನಾನೊಬ್ಬ ಮತ್ತಷ್ಟು ನನ್ನ ಸಾಹಿತ್ಯ ಅಭಿವೃದ್ಧಿಗೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ಪ್ರೋತ್ಸಾಹವೇ ನನಗೆ ನಿಜವಾಗ್ಲೂ ಗೆಳೆಯರೆ ಶ್ರೀರಕ್ಷೆ ಆಗಿರುತ್ತೆ. ನಿಮಗೆಲ್ಲ ನಮಸ್ಕಾರಗಳು. ಪುಸ್ತಕ ಮೇಳಕ್ಕೆ ಬನ್ನಿರಿ, ನಮಗೆಲ್ಲ ನಿಮ್ಮ ಬೆಂಬಲದೊಂದಿಗೆ ಅರಸಿರಿ ಅಂತ ಕೇಳಿಕೊಂಡು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.